ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ನನ್ನ ಕಾಂಟ್ಯಾಕ್ಟ್ ನಂಬರ್ 96 321 31 8 31. ಸ್ನೇಹಿತರೆ, ದಿನಾಂಕ 4/2/2026 ಈ ದಿನ ನನ್ನ ವಾಯುವಿಹಾರ ಅಷ್ಟೇ. ಇದು ನಾನು ಕೋಡಹಳ್ಳಿ ಮದ್ದೂರು ಇಂದ ಕೊಲ್ಲಿ ಸರ್ಕಲ್ಲಿಂದ ಕೋಡಹಳ್ಳಿ ರಸ್ತೆಯಲ್ಲಿ ನಾನು ವಾಯುವಿಹಾರಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿನಿತ್ಯ ನನ್ನ ವಾಯುವಿಹಾರ ಇಲ್ಲಿ ನಡೀತಾ ಇರ್ತದೆ ಸ್ನೇಹಿತರೆ. ಸೊ ಇಲ್ಲಿ ನಾನು ತಮ್ಮ ಗಮನಕ್ಕೆ ತರಬೇಕಾಗಿರುವಂಥ ಕೆಲವು ಸಣ್ಣ ವಿಚಾರಗಳನ್ನು, ಅಂಶಗಳನ್ನು ಹೇಳೋದಕ್ಕೆ ನಾನು ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ನೆನ್ನೆ ತಾನೇ ಇಲ್ಲಿ ಹೈವೇನಲ್ಲಿ ನೋಡಿ, ಈ ಕಡೆ ಒಂದು ಬೇಲಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಆ ಕಡೆ ಒಂದು ಬೇಲಿ ಇಲ್ಲವೇ ಇಲ್ಲ ಸ್ನೇಹಿತರೆ. ಮಧ್ಯ ಅದೇನು ಆ ಗಿಡಗಳನ್ನು ಇಟ್ಟು ಅದರ ಸೌಂದರ್ಯ ಕಾಪಾಡಬೇಕು ಅಂತೇಳಿ ಈ ಒಂದು ಏನು ರಸ್ತೆ ನಿರ್ಮಾಣ ಮಾಡಿರೋರು ಅಲ್ಲಿ ಮಾಡಿದ್ದಾರೆ. ಆದರೆ ಎಲ್ಲ ಗಿಡ ಸತ್ತೋಗಿದ್ದಾವೆ, ಅದೇನೂ ಇಲ್ಲ. ಆದರೆ ದುಡ್ಡು ಮಾತ್ರ ಬಹುಶಃ ಎಲ್ಲ ಲೂಟಿ ಮಾಡ್ತಾ ಇರಬೇಕು ಅಂತ ನಾನು ಅಂದ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಬೇಲಿ ಇದಕ್ಕೆ ಒಂದು ಸರ್ವಿಸ್ ರಸ್ತೆ ಇದು. ಈ ಬೇಲಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕಡೆ ಯಾವುದೇ ಬೇಲಿ ಇರೋದಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಇನ್ನೂ ಒಂದು ಸಮಸ್ಯೆ ಏನು ಅಂತ ಅಂದರೆ, ಇಲ್ಲಿ ಸರ್ವಿಸ್ ರಸ್ತೆಯನ್ನು ಕೊಟ್ಟಿದ್ದಾರೆ. ಏನು ಅಕ್ಕಪಕ್ಕದ ಹಳ್ಳಿಗಳು ಈ ಮಧ್ಯ ಬೇಲಿ ಹಾಕ್ಕೊಂಡಾಗ ಓಡಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸರ್ವಿಸ್ ರಸ್ತೆಯನ್ನು ಮಾಡಿರೋದು ಸತ್ಯ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮ್ಮ ಕಣ್ಣಿಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಅಡ್ಡಲಾಗಿ ಕಲ್ಲುಗಳನ್ನು ಹಾಕ್ಬಿಟ್ಟು ನಿಲ್ಲಿಸಿದ್ದಾರೆ. ಏನಿದು ಏನು ಮಹಾಗೋಡೆ, ಇವೆಲ್ಲ ಮಹಾಗೋಡೆ. ನೋಡಿ, ಇದು ಡ್ರೈನೇಜ್ ಕೆಲಸ ಅಂತ ಹೇಳ್ತಾರೆ. ಏನಿದು ಡ್ರೈನೇಜ್, ಒಂದು ಸರ್ವಿಸ್ ರಸ್ತೆಗೆ ಮಾಡಿರ್ತಕ್ಕಂಥ ಒಂದು ಡ್ರೈನೇಜು, ನೀರು ಹೋಗೋದಕ್ಕೆ ಮಾಡಿರ್ತಕ್ಕಂಥ ಒಂದು ಡ್ರೈನೇಜ್ ವರ್ಕ್ ಸ್ನೇಹಿತರೆ. ಇದರ ಮೇಲ್ಭಾಗ ಮುಚ್ಚಬೇಕಿತ್ತು, ಆದರೆ ಇಲ್ಲಿ ಮುಚ್ಚಿಲ್ಲ ಸ್ನೇಹಿತರೆ. ಇದು ಏನು ತಪ್ಪು ಮಾಡಿದಾರೋ ಅವರೇ ಇದನ್ನು ತಿದ್ದಬೇಕಾಗಿರ್ತಕ್ಕಂಥದ್ದು. ಯಾರು ಇದನ್ನು ಬಿಟ್ಟು ಹೋಗಿದ್ದಾರೋ ಅವರೇ ಇದನ್ನು ಪೂರ್ಣ ಮಾಡಬೇಕಾಗಿರುವಂಥ ಕೆಲಸ ಇದು. ನೋಡಿ, ಈ ಥರ ಅನ್ಯಾಯಗಳು ದೇಶದ ಉದ್ದಗಲಕ್ಕೂ ನಡೀತಾವಲ್ಲ. ಈ ಒಂದು ಸರ್ವಿಸ್ ರಸ್ತೆ ಮಾಡಿರ್ತಕ್ಕಂಥವನು ಮುಟ್ಟಾಳ ಯಾಕೆ ಬಿಟ್ಟಿದೆ ನೋಡಿ. ಇಲ್ಲಿ ಗೋಡೆ ಏನು, ಇದು ಚೀನಾದ ಮಹಾಗೋಡೆ ಇದು ಸ್ನೇಹಿತರೆ. ಪಾಪ ಒಂದು ಬಸ್ಸು ಇಲ್ಲಿ ಅಗರ್ಲಿಂಗ್ ದೊಡ್ಡಿ ಅಂತೇಳಿ ಅಲ್ಲಿ ಒಂದು ಇದೇ ಥರ ಆ ಟ್ರೈನ್ಗೆ ಬಿದ್ದು ಈಗ 2 ತಿಂಗಳು 3 ತಿಂಗಳ ಹಿಂದೆ 30-40 ಜನಗಳಿಗೆ ಅನಾಹುತ ಆಯಿತು. ಹೀಗೆ ಯಾರೋ ಒಬ್ಬರು ಬುಲೆಟಲ್ಲಿ ಬಂದು ಒಬ್ಬ ಪುಣ್ಯಾತ್ಮ ಇದರೊಳಗೆ ಡ್ರೈನ್ ಒಳಗಳು ಬಿದ್ದುಬಿಟ್ಟಿದ್ದ ಸ್ನೇಹಿತರೆ. ಈ ಥರ ಅನಾಹುತಗಳು ನಡೆಯೋದಿಲ್ವೇ? ರಾತ್ರಿ ವೇಳೆ ಇದೇನಾದ್ರು ಚರಂಡಿ ಕಾಣಿಸುತ್ತಾ ರಸ್ತೆ ಒಳಗೆ ಹೋಗ್ತಾ ಇರೋರಿಗೆ? ನೋಡಿ, ಈ ಒಂದು ಚರಂಡಿ ಮುಚ್ಚಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ. ಮೊನ್ನೆ DC ಸಾಹೇಬರು ದಯಮಾಡಿ ಇದನ್ನು ಗಮನಿಸಿ. ಇದು ಕೋಡಹಳ್ಳಿ ಅಂತೇಳಿ, ಕೊಲ್ಲಿ ಸರ್ಕಲ್ಲಿಂದ ಬರಬೇಕಾದ್ರೆ ಕೋಡಹಳ್ಳಿ ಅಂತೇಳಿ, ಆ ಕೋಡಹಳ್ಳಿ ಭಾಗದಲ್ಲಿ ಹೀಗೆ ಒಂದಷ್ಟು ದೂರ ಈ ಒಂದು ಏನು ಚರಂಡಿ ಮೇಲ್ಗಡೆ ಮುಚ್ಚಿಲ್ಲ. ದಯಮಾಡಿ ಇದನ್ನು ಮಾಡಿಸ್ಕೊಡಿ. ಇದು ನನ್ನ ಒಂದೇನು ಕೋರಿಕೆ ಅಷ್ಟೇ. ಜನಪ್ರತಿನಿಧಿಗಳು ದಯಮಾಡಿ ಇದನ್ನೆಲ್ಲ ನೋಡಿ ಕಂಪ್ಲೇಂಟ್ ಮಾಡಿ ಸರ್ಕಾರದ ಗಮನಕ್ಕೆ ತನ್ನಿ. ಯಾರು ಮಾಡಬೇಕೋ ಅವರು ಮಾಡಬೇಕಾಗಿರ್ತಕ್ಕಂಥದ್ದು. ಯಾರು ಪೆಂಡಿಂಗ್ ಮಡಗ್ಬಿಟ್ಟು ಹೋಗಿದ್ದಾರೋ ಅವರೇ ಬಂದು ಈ ಕೆಲಸನ ಪೂರ್ಣ ಮಾಡಬೇಕೇ ವಿನಃ ಬೇರೆ ಯಾರ ಕೈಲೂ ಇದು ಸಾಧ್ಯ ಇಲ್ಲ ಸ್ನೇಹಿತರೆ. ಸರ್ಕಾರ ಇದೆಲ್ಲ ಇದ್ದ ಕಡೆ ಗಮನ ಹರಿಸಬೇಕು. ನೋಡಿ, ಈ ಒಂದು ಕೆಲವರು ಇಲ್ಲಿ ಬರುವಂಥವ್ರು ಟೀ ಅಂಗಡಿಗೆ ನೋಡಿ, ಇಲ್ಲೆಲ್ಲ ಭಾಳ ಅನಾಹುತ ಆಗ್ತಾಯಿದ್ದಾವೆ. ದಯಮಾಡಿ ಇದನ್ನು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ನಾನು ಕೆಲವರು ಜನಪ್ರತಿನಿಧಿಗಳು ಹೇಳಿದೆ, ಅದೆಷ್ಟೋ ದುಡ್ಡು ಸ್ಯಾಂಕ್ಷನ್ ಆಗೋದೆ ಮಾಡ್ತಾರೆ, ಏನೋ
ಕತೆ ಏನೇನೋ ಹೇಳ್ತಾರೆ ವಿನಃ ಈ ಕೆಲಸ ಮಾತ್ರ ಆಗಲಿಲ್ಲ ಸ್ನೇಹಿತರೆ. ನೋಡಿ, ದಯಮಾಡಿ ಈ ಪೆಂಡಿಂಗ್ ಕೆಲಸಗಳು ಇರುವಂಥ ಪೆಂಡಿಂಗ್ ಕೆಲಸಗಳನ್ನು ಮಾಡಬೇಕು ಜನಪ್ರತಿನಿಧಿಗಳು, ಸರ್ಕಾರದ ಯಾವ ಅಧಿಕಾರಿಗಳು, ಡಿ ಸಿ ಸಾಹೇಬರು ಆ ಮೂಲಕ ಇದನ್ನೆಲ್ಲ ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ. ನಾನು ಬರಿವೃತ್ತ ಶಿಕ್ಷಕ ಸ್ನೇಹಿತರೆ. ಥ್ಯಾಂಕ್ ಯು.